ತಿಲಕ ಹಿಟ್ಟರೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು. ಹುಣಸೂರು ಕೃಷ್ಣಮೂರ್ತಿಯವರ ಈ ಸಾಲುಗಳನ್ನು ಎಲ್ಲ ಕನ್ನಡಿಗರು ಕೇಳಿರ್ತಾರೆ. ಅದು ಅಕ್ಷರಶಃ ಸತ್ಯವಾದಂಥದ್ದು. ಲಾಂಛನಗಳನ್ನು ಬಳದುಕೊಂಡು ನಾನು ಪಕ್ಕಾ ಪರಿಪೂರ್ಣ, ಅಂತಃಕರಣ ಶುದ್ಧಿಯಿಂದ ನಾನು ಪರಮ ಪುರುಷೋತ್ತಮ ಅಂತ ಹೇಳಿಕೊಳ್ಳುವಂತಹ ಯಾವ ಮನುಷ್ಯ ಕೂಡ ಬಹುಪಾಲು ಜನ ಇಲ್ಲ. ಇದ್ದರೆ ಅದು ತುಂಬ ಕಡಿಮೆ ಜನ ಇರುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಏನು ಅನಾಮಿಕ ಭೀಮ ಮಹತ್ವದ ಜಾಗದಲ್ಲಿ ನಿಂತಿದ್ದಾನೆ. ಬೋಳ್ಯಾರ್ ಅನ್ನುವಂತಹ ಜಾಗದಲ್ಲಿ ನಿಂತ್ಕೊಂಡು 15ನೇ ಪಾಯಿಂಟನ್ನು ಮಾರ್ಕ್ ಮಾಡಿದ್ದಾನೆ. ಆದರೆ ಒಂದು ವಿಶೇಷವಾದಂತಹ ಮತ್ತು ಏನೋ ಇವತ್ತೇನೋ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿ ಏನಂದರೆ, ಉಪ್ಪಿನ ಮೂಟೆಗಳು ಮತ್ತೆ ಅಲ್ಲಿಗೆ ಹೋಗಿವೆ. ಒಂದು ನಿಮಗೆ 6ನೇ ಪಾಯಿಂಟಲ್ಲಿ ಉತ್ಖನನ ಆಗೋ ಸಂದರ್ಭದಲ್ಲೂ ಕೂಡ ಉಪ್ಪಿನ ಮೂಟೆಗಳನ್ನು ತಂದಿದ್ರು. ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. 11 ಪಾಯಿಂಟ್ ಏನಿತ್ತು ಅದರಿಂದ ಸ್ವಲ್ಪ ಮೇಲೆ ಬಂಗ್ಲೆ ಗುಡ್ಡದ ಮೇಲೆ ಅಲ್ಲಿಗೆ ಉಪ್ಪಿನ ಮೂಟೆಗಳು ಹೋಗಿದ್ವು. ಅಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಇದೆ. SIT ಇದುವರೆಗೂ 6ನೇ ಪಾಯಿಂಟ್ ಬಗ್ಗೆನೂ ಹೇಳಿಲ್ಲ, 11ನೇ ಪಾಯಿಂಟ್ ಬಗ್ಗೆನೂ ಹೇಳಿಲ್ಲ. ಆದರೆ ಮೇನ್ಸ್ಟ್ರೀಮ್ ಮಾಧ್ಯಮಗಳೇ ಹೇಳಿರುವಂತಹ ಬಹುದೊಡ್ಡ ಸತ್ಯ ಇದು. ಆದರೆ ಇಲ್ಲಿ ನಿಮಗೆ ಬಹುಮುಖ್ಯ ವಿಚಾರ ಹೇಳಬೇಕು. RSS ಅಂದ ಕೂಡಲೇ ಒಂದಷ್ಟು ಜನಕ್ಕೆ ಇರಿಸುಮುರುಸಾಗುತ್ತೆ, ಒಂದಷ್ಟು ಜನಕ್ಕೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. RSS ಧರ್ಮದ ವಿಚಾರ ಬಂದಾಗ ಒಂದು ಬದ್ಧತೆಯಿಂದ ವರ್ತಿಸುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಪೂರಕವಾಗಿದೆ. ಯಾಕಂದರೆ RSSನ ಅತ್ಯಂತ ಪ್ರಭಾವಿ, ಅದರಲ್ಲೂ ದಕ್ಷಿಣ ಭಾರತದ ಪ್ರಭಾವಿ, ಈ ಕೇಸ್ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು BLR.post ತನ್ನ ವರದಿಯಲ್ಲಿ ದಾಖಲಿಸಿದೆ. ನಾನು ಆರಂಭದಿಂದ ಹೇಳಿದ್ದೀನಿ, ಇದೊಂದೇ ವೆಬ್ಸೈಟ್, ಕನ್ನಡದ ಇನ್ಯಾವ ಮಾಧ್ಯಮವೂ ಕೂಡ ಇಷ್ಟು ಸತ್ಯ ಹೇಳಿಲ್ಲ. ಇದೊಂದೇ ಒಂದು ವೆಬ್ಸೈಟ್ ಅತ್ಯಂತ ಕರಾರುವಕ್ಕಾಗಿ ಈ ಕೇಸ್ನ ಆಗುಹೋಗುಗಳನ್ನು, ಆಳ ಅಗಲಗಳನ್ನು ಅಚ್ಚುಕಟ್ಟಾಗಿ ಹೇಳಿದೆ. ಈಗ ಅದೇ BLR ಪೋಸ್ಟ್ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದೆ. ಅದೇನದು ಹೇಳ್ತೀನಿ. ಈ ಬೋಳ್ಯಾರ್ ಏನು ಬಳಿ 15ನೇ ಪಾಯಿಂಟನ್ನು ಗುರುತು ಮಾಡಿದ್ದಾರೆ, ಉಪ್ಪು ತೊಗೊಂಡೋಗಿದ್ದಾರೆ. ಅದು ಯಾವ ಜಾಗ? ಆತ CRPC 164 ಹೇಳಿಕೆ ಕೊಟ್ಟನಲ್ಲ ಭೀಮ, ಅದರಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ 0039/2025 FIR ನಂಬರಲ್ಲಿ, FIRನಲ್ಲಿ ಇರುವಂತಹ ದಾಖಲೆ ಪ್ರಕಾರ 12-13 ವರ್ಷದ ಹುಡುಗಿ ಶಾಲಾ ಬಾಲಕಿಯ ಮೃತದೇಹ ತಂದರು, ಗಾಯಗಳಾಗಿದ್ವು, ಲೈಂಗಿಕ ದೌರ್ಜನ್ಯದ ಆಕ್ರಮಣದ ಒಂದು ಗುರುತುಗಳು ಇದ್ವು, ಯೂನಿಫಾರ್ಮ್ ಸಮೇತ ಹೂತಾಕ್ಲಕ್ಕೆ ಕೇಳಿದ್ರು, ಅದು ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿಯಿಂದ ತಂದಂಥದ್ದು ಅಂತ ಭೀಮ ಏನು ಹೇಳ್ಕೊಂಡಿದ್ದಾನೆ, ಇಷ್ಟೂ ಕೂಡ ಆ FIR ಕಾಪಿಲಿದೆ. ಅದೇ ಹೆಣ್ಣು ಮಗಳ ಶವ ಹೂತು ಹಾಕಿದ ಜಾಗ ಇದು ಎನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಅಲ್ಲಿ ಉಪ್ಪಿನ ಮೂಟೆ ಸಮೇತ ಹೋಗಿದ್ದಾರೆ ಅಂದರೆ, ಒಂದು ವೇಳೆ ಅಲ್ಲಿ ಅಸ್ಥಿಪಂಜರ ಸಿಕ್ಕರೆ ಬಹುದೊಡ್ಡ ಸಾಕ್ಷ್ಯ ಆಗುತ್ತೆ ಈ ಪ್ರಕರಣಕ್ಕೆ. ಭೀಮ ಕೊಟ್ಟಂತಹ ಹೇಳಿಕೆಗೆ ಮೊಟ್ಟ ಮೊದಲ ಸಾಕ್ಷಿ, ಬಹುಮುಖ್ಯ ಸಾಕ್ಷಿ ಇದೇ ಆಗತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಡೀತಿದೆ. ಹಬ್ಬದ ಮಧ್ಯೆಯೂ ಕೂಡ SIT ಅಧಿಕಾರಿಗಳು 15ನೇ ಪಾಯಿಂಟ್ಗೆ ಹೋಗಿದ್ದಾರೆ. ಅಲ್ಲಿ ಏನೋ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಯಾಕಿದೆ ಅಂದರೆ, ಉಪ್ಪಿನ ಮೂಟೆಗಳ ಜೊತೆಯಲ್ಲಿ ಹೋಗಿದ್ದಾರೆ. ನೋ ಡೌಟ್ ಭೀಮ ಹೇಳಿದಂತಹ ಹೇಳಿಕೆಗೆ ಕೊಟ್ಟಂತಹ ಒಂದು ಜಡ್ಜ್ ಮುಂದೆ ಕೊಟ್ಟಂತಹ ಹೇಳಿಕೆಗೆ, ತಪ್ಪೊಪ್ಪಿಗೆ ಹೇಳಿಕೆಗೆ ಪೂರಕವಾದಂತಹ ಮಹತ್ತರವಾದಂತಹ ಸಾಕ್ಷಿ ಇದಾಗಿರುತ್ತೆ. ಬೋಳ್ಯಾರ್ ಬಳಿ ಸಿಗಬಹುದಾದಂತಹ ಅಸ್ಥಿಪಂಜರ. ಅದಾದ ಮೇಲೆ ಅರೆಸ್ಟ್ ಅನ್ನುವಂಥದ್ದು ಎಷ್ಟು ದಿನ ಹಿಡಿಯುತ್ತೆ ಅಂತ ಬಹುಪಾಲು ಜನ ಕೇಳ್ತಾರೆ. ಅದು ಅಷ್ಟು ಸುಲಭವಾಗಿ ನಡೆಯುವಂಥದ್ದಲ್ಲ. ಯಾಕಂದರೆ ದೂರುದಾರ ಭೀಮ ಏನು CRPC 164 ಅಡಿಯಲ್ಲಿ ಜಡ್ಜ್ ಮುಂದೆ ಒಂದು ಹೇಳಿಕೆ ಕೊಟ್ಟ, ಆ ಹೇಳಿಕೆಯನ್ನು ಆಧರಿಸಿಕೊಂಡು FIR ಅನ್ನು ದಾಖಲಿಸಿಕೊಂಡಿರುವಂತಹ ಮತ್ತು SIT ರಚನೆ ಮಾಡಿರುವಂತಹ ಸರ್ಕಾರ, SIT ಈಗ ತನಿಖೆ ಮಾಡ್ತಾ ಇದೆ. ಮೊದಲಿಗೆ ಎಲ್ಲೆಲ್ಲಿ ಅಸ್ಥಿಪಂಜರಗಳು ಸಿಗಬಹುದು ಅಂತ ಹುಡುಕುವ ಪ್ರಯತ್ನ ಮಾಡಿದೆ, ಇನ್ನೂ ಮಾಡ್ತಾ ಇದೆ. ಯಾಕಂದರೆ 30 ಕಡೆ ನಾನು ತೋರಿಸ್ತೀನಿ ಅಂತ ಹೇಳಿದ್ದ, 13 ಕಡೆ ಆಗಿದೆ, ಇನ್ನೂ 17 ಕಡೆ ಆತ ಮಾರ್ಕ್ ಮಾಡಿ ತೋರಿಸಬಹುದು. ಆತ ತೋರಿಸೋದಕ್ಕೂ ಇವರು ಉತ್ಖನನ ಮಾಡೋದಕ್ಕೂ ಎರಡಕ್ಕೂ ಅವಕಾಶ ಇದೆ ಕಾನೂನಿನ ಅಡಿಯಲ್ಲಿ. 11 ಕಡೆ ಸಿಕ್ಕಿಲ್ಲ, 12 ಕಡೆ ಸಿಕ್ಕಿಲ್ಲ, ಯಾಕೆ ಇನ್ನಷ್ಟು ಹುಡುಕ್ತೀರಾ ಅಂತ ನಾವು ಕೇಳೋಕ್ಕಾಗಲ್ಲ, ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಕೋರ್ಟ್ ಹೇಳಿದೆ,
ಕೋರ್ಟ್ನ ಅಣತಿಯಂತೆ ನಡೆಯುತ್ತೆ. ಒಂದು ವೇಳೆ ಎಲ್ಲೂ ಏನೂ ಸಿಗಲಿಲ್ಲ, ಸಾಕ್ಷಿನೇ ಸಿಗಲಿಲ್ಲ ಅಂದರೆ ಆತ್ಮಾಹುತಿ ಬಾಂಬರ್ ಥರ ಆತನಿಗೆ ಶಿಕ್ಷೆ ಆಗುತ್ತೆ ಭೀಮನಿಗೆ. ಇದು ಒಂದು ಕಡೆ. ಇಲ್ಲಿ ಒಂದೇ ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ ಒಂದು ಆಕ್ಷೇಪ ಮಾಡಿದೆ, ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬಳಿಯೋದಕ್ಕೆ ಷಡ್ಯಂತ್ರ ನಡೀತಿದೆ ಅಂತ. ಇಲ್ಲಿ ಯಾರೊಬ್ಬರೂ ಕೂಡ ಆ ಕ್ಷೇತ್ರದಲ್ಲಿ ನೆಲೆ ನಿಂತಹ ದೇವರುಗಳ ಬಗ್ಗೆ, ದೈವಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಆರೋಪ ಇರುವಂತಹ ಜಾಗದ ಬಗ್ಗೆ, ಆ ಗ್ರಾಮದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇಂಥದ್ದೇ ರೀತಿಯಲ್ಲಿ ಪತ್ರಕರ್ತರಾಗಿದ್ದವರು, ಸಂಸದರಾಗಿದ್ದವರು, ಪ್ರತಾಪ್ ಸಿಂಹ ಅವರು ಕೂಡ ತೀರಾ ಈ ಎಳಸುಗಳ ರೀತಿಯಲ್ಲೇ ಮಾತಾಡ್ತಿದ್ದಾರೆ. ಆತನ ಮುಖ ಯಾಕೆ ತೋರಿಸಲ್ಲ? ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ತೋರಿಸಬಾರ್ದು. ಇವು ಮಾಜಿ ಸಂಸದರಲ್ಲ, ಮಾಜಿ ಪ್ರಧಾನಿಯಾಗಿ ಬಂದು ಕೇಳಿದ್ರು ನಿಮಗೆ ತೋರಿಸಲ್ಲ, ಅದೇ ಕಾನೂನು. ಆದಾಗ್ಯೂ ಪ್ರತಾಪ್ ಸಿಂಹ ಅವರು, ಯಾಕಂದರೆ ಅವ್ರ ಬಗ್ಗೆ ಒಂದಷ್ಟು ಜನಕ್ಕೆ ಗೌರವ ಇತ್ತು, ಅಭಿಮಾನ ಇತ್ತು. ಅರೆ ಸೌಜನ್ಯ ಅಂತಹ ಹೆಣ್ಣುಮಗಳ ಕೇಸ್ನಲ್ಲಿ ನ್ಯಾಯ ಬೇಕು ಅಂತ ಕೇಳೋದಕ್ಕೂ ಮುಂಚೆ ಆ ತನಿಖೆಯನ್ನೇ ತಪ್ಪು ಅನ್ನೋ ರೀತಿಯಲ್ಲಿ, ತಪ್ಪು ಅಂತ ಅಲ್ಲ ಅವ್ರು ಹೇಳ್ತಿರುವಂಥದ್ದು, ಆದರೆ ಆ ಕ್ಷೇತ್ರವನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ? ಯಾರು ಕ್ಷೇತ್ರವನ್ನು ಇಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಒಂದು ವೇಳೆ ಅದೇ ಲೆಕ್ಕಾಚಾರಕ್ಕೆ ಬಂದರೆ, ಪ್ರತಾಪ್ ಸಿಂಹ ಅವರ ಹೇಳಿಕೆಯ ಪ್ರಕಾರವೇ ಬಂದರೆ, ಹಿಂದೂಗಳ ಕ್ಷೇತ್ರ ಹಿಂದೂಗಳ ಕೈಯಲ್ಲೇ ಇರಬೇಕು. ಹಾಗೆ ನೋಡಿದ್ರೆ ಪ್ರತಾಪ್ ಸಿಂಹ ಅವರೇ ಆ ಜಾಗವನ್ನು ನೋಡ್ಕೋಬಹುದು, ಯಾಕಂದರೆ ಅವರು ಕೂಡ ಹಿಂದೂ ಇದ್ದಾರೆ. ಆ ಲೆಕ್ಕಾಚಾರದಲ್ಲೇ ಮಾತಾಡಿದ್ರೆ, ಆ ಧಾಟಿಯಲ್ಲೇ ಮಾತಾಡಿದ್ರೆ. ಇದು ಒಂದು ಕಡೆ. ಈಗ SITಯಿಂದ ದೂರುದಾರನ ಮೂಲವನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ. ಎಲ್ಲಿಂದ ಬಂದ, ಯಾರ ಜೊತೆಲಿದ್ದಾನೆ, ಯಾರ್ಯಾರ ಜೊತೆಲಿ ಇದ್ದ, ಏನು ಕತೆ ಎಲ್ಲವನ್ನು ಕೂಡ ತನಿಖೆ ಮಾಡ್ತಿದ್ದಾರೆ. ಆ ತನಿಖೆಯ ವ್ಯಾಪ್ತಿ ತಮಿಳುನಾಡು ತನಕ ಹೋಗಿದೆ. ಅಲ್ಲಿನ ಅವನ ಒಂದಷ್ಟು ಸ್ನೇಹಿತರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ. ಹೀಗೆ ಸಾಕ್ಷಿದಾರನನ್ನು ಆತ ಹೇಳಿದಂತಹ ಜಾಗಗಳಲ್ಲಿ ಉತ್ಖನನ ಮಾಡಿದಂತಹ ಏನು ಸಿಗುತ್ತೆ ಅದನ್ನೆಲ್ಲವನ್ನು ಸಂಗ್ರಹಿಸುವಂತಹ SIT ಟೀಮ್ ಆ ನಂತರದಲ್ಲಿ ದಾಖಲೆಗಳ ಪರಿಶೀಲನೆ ಮಾಡುತ್ತೆ ಮತ್ತು FSL ವರದಿಯನ್ನು ತಗೊಳ್ಳುತ್ತೆ. ಆ ಬಳಿಕವಷ್ಟೇ ಆರೋಪಿತರು ಯಾರಿದ್ದಾರೆ, ಯಾರ ಮೇಲೆ ಆರೋಪ ಇದೆ ಅಂಥವ್ರನ್ನು ಕರೆಸಿ ವಿಚಾರಣೆ ಮಾಡುತ್ತೆ. ಅದಾದ ಮೇಲೆ ಆರೋಪಿತರನ್ನು ಪತ್ತೆ ಹಚ್ಚುವಂಥದ್ದು SIT ಮುಂದೆ ಬರುತ್ತೆ. ಅದಾದ ಮೇಲೆ ಬಹುಮುಖ್ಯವಾಗಿ ಅಪರಾಧಿಯ ಹುಡುಕಾಟ ನಡೆಯುತ್ತೆ. ಅದಾದ ಮೇಲೆ CRPC 43(b) ಪ್ರಕಾರ ಇಲ್ಲಪ್ಪ ನಿನ್ನ ಇಂಥ ದಿನ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಅರೆಸ್ಟ್ ಆಗುತ್ತೆ. ಇಷ್ಟು ಸುಲಭಕ್ಕಾಗೋದಿಲ್ಲ. ಒಂದು ಪ್ರೊಸೀಜರ್ ಅಂತಿರುತ್ತೆ, ಪ್ರೊಸೀಜರ್ ಫಾಲೋ ಮಾಡಬೇಕು. ಮೇನ್ ಸ್ಟ್ರೀಮ್ ಮೀಡಿಯಾಗಳ ರೀತಿಯಲ್ಲಿ ಹಿಂದೆ ಅರೆಸ್ಟ್, ಸಾಯಂಕಾಲವೇ ಅರೆಸ್ಟ್, 4:36ಕ್ಕೆ ಅರೆಸ್ಟ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅದೆಲ್ಲ ಢೋಂಗಿ ಪತ್ರಿಕೋದ್ಯಮ. ಆ ಥರದ್ದು ಆಗಂಗಿದ್ರೆ ಇಷ್ಟೊತ್ತಿಗೆ ಏನು ಬೇಕಾದರೂ ಆಗಬಹುದಿತ್ತು. ಆದರೆ ಈ ಪ್ರಕರಣದಲ್ಲಿ ಬಹುಮುಖ್ಯವಾಗಿ ನಿಮ್ಗೆ ಆರಂಭದಲ್ಲಿ ಹೇಳಿದೆ, ಒಬ್ಬರು RSSನ ಪ್ರಮುಖರು ಈ ತನಿಖಾಧಿಕಾರಿಗಳ ಪರವಾಗಿ ನಿಂತಿದ್ದಾರೆ. ಅವರು ಹೇಳಿದ್ದಾರೆ ತನಿಖೆ ಆಗಬೇಕು, ತನಿಖೆ ಆದಮೇಲೆ ಬಹುಮುಖ್ಯವಾಗಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಹಿಂದೂಗಳ ಕೈಯಲ್ಲೇ ಇರಬೇಕು, ಮತ್ತೊಬ್ಬರ ಕೈಲಿರಬಾರ್ದು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದನ್ನು BLR ಪೋಸ್ಟ್ ಮೆನ್ಷನ್ ಮಾಡಿದೆ. ಜೊತೆಯಲ್ಲಿ ಅವರು ಹೇಳಿದ್ದಾರೆ, ಶಿವನನ್ನು ಯಾರೂ ಕೂಡ ಗುತ್ತಿಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಶಿವ ಎಲ್ಲರ ದೈವ, ನನ್ನ ದೈವವೂ ಹೌದು, ಮತ್ತೊಬ್ಬರ ದೈವವೂ ಹೌದು. ಆ ಶಿವನನ್ನು ಮುಂದೆ ಇರಿಸ್ಕೊಂಡು ಗುರಾಣಿಯಾಗಿ ಇಡಿಸ್ಕೊಂಡು ಬಳಸುವಂಥದ್ದು ಇದೆಯಲ್ಲ, ಅದು ದೇವರಿಗೆ ಮಾಡುವಂತಹ ಬಹುದೊಡ್ಡ ಅಪಮಾನ. ಅದು ನಿಜವಾದ ದೈವನಿಂದನೇ. ಮಾಡಿರೋ ಕೇಳಿ ಬಂದಿರೋ ಎಲ್ಲ ಆರೋಪಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅಥವಾ ಆ ಆರೋಪದ ಸಂದರ್ಭದಲ್ಲಿ ತನಿಖೆ ನಡೆಯೋದನ್ನು ತಡೀಲಿಕ್ಕೆ ಅಥವಾ ಸಾಕ್ಷಿದಾರರು ಯಾರೋ ಬಂದು ನಾನು ಹೇಳ್ತೀನಿ ಅನ್ನೋದನ್ನು ತಡೀಲಿಕ್ಕೆ ಈ ನೆಲದ ಕಾನೂನುಗಳನ್ನು ಉಲ್ಲಂಘಿಸುವ ಬಹುದೊಡ್ಡ ಪ್ರಯತ್ನ ನಡೀತಿದೆ ಅಂತ ಅರ್ಥ. ಟಾರ್ಗೆಟ್ ಇಲ್ಲಿ ಯಾರು ದೈವಗಳಿಗೆ ಮಾಡೋದಿಲ್ಲ. ದೈವದ ಹೆಸರಿನ ಅಡಿಯಲ್ಲಿ ಆ ಜಾಗದಲ್ಲಿ ಏನಾದರೂ ಕೆಟ್ಟದ್ದು ನಡೆದಿದ್ರೆ, ತಿರುಪತಿಯ ಪ್ರಕರಣ, ಲಡ್ಡುವಿನಲ್ಲಿ ಯಾವುದೋ ಒಂದು ಬೇರೆ ವಸ್ತುವನ್ನು ಬಳಸಿದ್ರು, ಆ ಕಾರಣಕ್ಕೋಸ್ಕರ ಅದು ಅಪವಿತ್ರವಾಗಿದೆ ಅನ್ನೋ ಒಂದು ಚರ್ಚೆ ನಡೀತು. ಹಾಗಂತ ತಿಮ್ಮಪ್ಪ ಕೆಟ್ಟವನು ಅಂತ ಯಾರೂ ಹೇಳಲಿಲ್ಲ. ಅದಕ್ಕೆ ಬಳಕೆ ಮಾಡಿದ್ಯಾರು, ಬಳಕೆ ಮಾಡಿದ ವಸ್ತು ಯಾವುದು, ಎಂಥವರ ಷಡ್ಯಂತ್ರದಿಂದಾಗಿ ಆ ರೀತಿ ಆ ಕ್ಷೇತ್ರದ ಪವಿತ್ರ ಪ್ರಸಾದ ಮಲಿನವಾಯಿತು, ಅಪವಿತ್ರಗೊಳ್ತು, ಇದು ಚರ್ಚೆ ಆಯಿತು. ಆ ನಂತರದಲ್ಲಿ ಯಾರೂ ಕೂಡ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗೋದನ್ನು ನಿಲ್ಲಿಸಲಿಲ್ಲ. ಪ್ರಸಾದ ಕೆಟ್ಟದ್ದಿರಬಹುದು, ಆದರೆ ಆ ಕಲಿಯುಗ ವರದ ಕೆಟ್ಟವನಲ್ಲ. ಆ ದೈವನೇ.
ಇವು ದೈವ ಎಲ್ಲಿದ್ರೂ ದೈವನೇ. ಒಂದು ಗುಡಿ ಕಟ್ಟಿದ್ರೆ ಮಾತ್ರ ಕೈ ಮುಗಿತಾರಾ? ಎಲ್ಲೋ ಶಿವಲಿಂಗ ಇದ್ದರೆ ಹೊರಗಿನ ಜಾಗದಲ್ಲಿ ಕೈ ಮುಗದೆ ಮುಗಿತಾರೆ, ಬಸವ ಇದ್ದರೆ ಕೈ ಮುಗಿತಾರೆ, ನಂದಿ ಇದ್ದರೆ ಕೈ ಮುಗಿತಾರೆ. ಅದೇ ರೀತಿ ಇಲ್ಲೂ ಕೂಡ ಅವರು RSS ಪ್ರಮುಖರೊಬ್ಬರು ಹೇಳಿದ್ದಾರೆ. ಇನ್ನೂ ಒಂದು ಮುಖ್ಯ ವಿಚಾರ ಹೇಳಿದ್ದಾರೆ, ಯಾವ ಯೂಟ್ಯೂಬರ್ ಕೂಡ ಆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿಲ್ಲ, ಅವರಿಗೆ ಗೊತ್ತಿರುವಂತಹ ವಿಚಾರವನ್ನಷ್ಟೇ ಹೇಳಿದ್ದಾರೆ ಅನ್ನೋದನ್ನು ಕೂಡ ಆ RSS ಪ್ರಮುಖರೊಬ್ಬರು ಹೇಳಿದ್ದಾರೆ. ಈ ರೀತಿ ಯಾರು ಹೇಳಿದಾರೋ ಗೊತ್ತಿಲ್ಲ, ನಿಜಕ್ಕೂ ಅವರಿಗೆ ಕೈ ಎತ್ತಿ ಮುಗಿಬೇಕು. ಯಾಕಂದರೆ ಶಿವನನ್ನು ಯಾರೋ ಕಟ್ಟಿ ಹಾಕ್ಕೊಂಡು ಈತ ನನಗೆ ಮಾತ್ರ ಸೇರಿದವನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳುವಂಥದ್ದಿದೆಯಲ್ಲ, ಅದು ದ್ರಾಷ್ಟ್ಯತೆ. ಅದಕ್ಕಿಂತಲೂ ಮಿಗಿಲಾಗಿ ದೈವಕ್ಕೆ ಮಾಡುವಂತಹ ಬಹುದೊಡ್ಡ ಅಪಮಾನ ಮತ್ತು ನಿಂದೆ. ಇದು ಮೊದಲಿಗೆ ಆಗಬೇಕಾದ್ದು. ಶಿವನನ್ನು ಯಾರೋ ಟಾರ್ಗೆಟ್ ಮಾಡ್ತಾರೆ, ಆ ಜಾಗದಲ್ಲಾಗಿರೋ ಕಳಂಕವನ್ನು ತೊಳ್ಕೊಳ್ಳಿಕ್ಕೆ ಶಿವನನ್ನು ಮುಂದೆ ಇಟ್ಕೊಂಡಿದ್ದಾರೆ ಅಂದರೆ ಶಿವನ ಆರಾಧಕರು ನಿಜಕ್ಕೂ ಈ ಬಗ್ಗೆ ಜಾಗ್ರತೆಯಿಂದ ನೋಡಬೇಕು, ಏನಾಗ್ತಿದೆ ಅಲ್ಲಿ ಅಂತ. ಯಾಕಂದರೆ ಎಲ್ಲರ ಮನೆಯಲ್ಲೂ ಶಿವನನ್ನು ಅಥವಾ ಕೃಷ್ಣನನ್ನು, ವಿಷ್ಣುವನ್ನು ಅವರವ್ರಿಗೆ ಇಷ್ಟ ಬಂದ ದೈವಗಳನ್ನು ಪೂಜಿಸ್ತಾರೆ, ಮಾರಮ್ಮ, ಮಸಣಮ್ಮ ಎಲ್ಲರನ್ನೂ ಕೂಡ. ಆದರೆ ಇಲ್ಲಿ ದೈವಗಳನ್ನು ಕೂಡ ಈ ಥರ ಗುರಾಣಿಯ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದಿದೆಯಲ್ಲ, ಅದು ನಿಜವಾದ ಧರ್ಮನಿಂದೆ. ಅಂಥವರಿಂದ ಧರ್ಮ ಉಳಿಯೋದಿಲ್ಲ, ಧರ್ಮ ಅಳಿಯುತ್ತೆ. ಇವರಿಂದಾಗಿಯೇ ಮತ್ತೊಬ್ಬರ ಕಾಲಡಿಯಲ್ಲಿ ಗುತ್ತಿಗೆ ಇಟ್ಟು ಬರುವಂಥದ್ದು ಧರ್ಮ. ನನ್ನ ಮನೆಯಲ್ಲ ಒಳಗಡೆ 4 ಗೋಡೆಗಳ ಮಧ್ಯೆ ನನ್ನ ಧರ್ಮವನ್ನು ನಾನು ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂದರೆ ನಾನು ಅಧರ್ಮೇ. ಆ ಲೆಕ್ಕಾಚಾರಕ್ಕೆ ಬರೋಣ. ಯಾವುದು? ಕಾಯಕವೇ ಕೈಲಾಸ. ನನ್ನ ಕಾಯಕವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ನಾನು ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ತಿದ್ದೀನಿ ಅಂತ ಅರ್ಥ. ಅದನ್ನು ಬಿಟ್ಟು ಈ ಥರ ಯಾವುದ್ಯಾವುದು ಆರೋಪ ಬಂದಿದೆ ಖಂಡಿತ. ಜೊತೆಲಿ ಆ ಕ್ಷೇತ್ರದ ಬಗ್ಗೆ ಯಾವ ಜನಕ್ಕೂ ಕೂಡ ಇದುವರೆಗೂ ಒಂದು ಸಣ್ಣ ಸೂಜಿ ಮುನಿಯಷ್ಟು ಕೂಡ ಬೇಸರ ಆಗಿಲ್ಲ. ಯಾಕಂದರೆ ಆ ದೈವಗಳ ಬಗ್ಗೆ ಅವ್ರಿಗೆ ಬೇಸರ ಆಗಿಲ್ಲ. ಆ ಜಾಗದಲ್ಲೇ ಯಾಕಪ್ಪ ಇಷ್ಟೊಂದು ಆರೋಪಗಳು ಬರ್ತಿವೆ, ಇಷ್ಟೆಲ್ಲ ಚರ್ಚೆ ನಡೀತಿದೆ, SIT ತನಿಖೆ ಆಗ್ತಿದೆ, ತನಿಖಾಧಿಕಾರಿಗಳೇನೋ ಪ್ರಯತ್ನ ಬೀಳ್ತಿದ್ದಾರೆ. ಈ ಹಿಂದಿನ ಹಳೆ ಕೇಸಲ್ಲಿ ಕೋರ್ಟ್ ಹೇಳಿದೆ, ಸೌಜನ್ಯ ಕೇಸಲ್ಲಿ ನಿಮಗೊಬ್ಬ ಆರೋಪಿಯನ್ನು ಹುಡ್ಕೊಂಬರೋಕ್ಕಾಗಿಲ್ಲ ಅಂದರೆ ಯಾವ ಸೀಮೆ ತನಿಖೆ ಮಾಡಿದ್ದೀರಿ ಅಂತ. ಅಲ್ಲಿಗೆ ಆಕೆ ಹೆಣ್ಣುಮಗಳು ಸುಮ್ಮನೆ ವಯೋಸಹಜ ಕಾಯಿಲೆಯಿಂದ ಸಾಯಲಿಲ್ಲ ಸೌಜನ್ಯ. ಆಕೆ ಎಲ್ಲೋ ಕೋಲಾರದಲ್ಲೋ, ಕೊಡಗಿನಲ್ಲೋ, ಕಲಬುರಗಿಯಲ್ಲೋ ಅಥವಾ ಚಾಮರಾಜನಗರದಲ್ಲೋ ಸಾಯಲಿಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಆಕೆ ಕೈ ಕಟ್ಟಿದ್ರು. ಕೈ ಕಟ್ಟಿ ಯಾರಾದರೂ ಕೊಲ್ಲೋಕ್ಕೋಸ್ಕರನೇ ಕೈ ಕಟ್ಟಬೇಕಾ? ಅಲ್ಲೇನಾಗಿತ್ತು ಗೊತ್ತಿಲ್ಲ. ಆ ತನಿಖೆ ಯಾವ ರೀತಿ ಹಳ್ಳ ಹಿಡಿಯಿತು? ಯಾಕಂದರೆ ಆಕೆಯನ್ನು ಹೆತ್ತಂತಹ ತಾಯಿ ಈಗಲೂ ಹೇಳ್ತಿದ್ದಾರೆ, ನನ್ನ ಮಗಳ ಮರ್ಮಾಂಗಕ್ಕೆ ಮುಳ್ಳು ತುಂಬಿದ್ರು, ಗಾಯ ಆಗಿತ್ತು ಇಡೀ ದೇಹ ಅಂತ. ಆಕೆ ಒಂದು ಜೀವಕ್ಕೆ ಒಂದು ಪ್ರಾಣ ಕೊಡುವಂತಹ ಹೆಣ್ಣಾಕೆ. ಸೌಜನ್ಯ ಇರಬಹುದು, ಅವರ ತಾಯಿ ಕುಸುಮಾವತಿ ಇರಬಹುದು, ನಾವೆಲ್ಲ ಯಾರೇ ಗಂಡಸರು ಇರಬಹುದು. ಒಂದು ಹೆಣ್ಣು ಕೊಡುವಂತಹ ರಕ್ತ ಮಾಂಸದ ಭಿಕ್ಷೆಯಿಂದ ಹುಟ್ಟಿದಂಥವರು ನಾವು. ನಮಗೆ ಪ್ರಾಣ ಕೊಡೋದು ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಬಗ್ಗೆ ಆಗಲಿ, ಆ ಹೆಣ್ಣು ಮಗಳ ತಾಯಿ ಬಗ್ಗೆ ಆಗಲಿ ಟೀಕೆ ಮಾಡುವಂತಹ ಯಾವ ಒಂದು ಇದು ನಮಗಿಲ್ಲ. ನಾವು ಆ ಹೆಣ್ಣು ಮಕ್ಕಳಿಗೆ ಕೈ ಎತ್ತಿ ಮುಗಿಬೇಕೇ ವಿನಃ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅದು ಹೆಣ್ಣು, ಅದು ಶಕ್ತಿ. ಆದರೆ ಇಲ್ಲಿ ಆ ಹೆಣ್ಣು ಮಗಳ ವಿಚಾರ ಕಣ್ಮುಂದೆ ಇದ್ದಾಗ್ಯೂ ಕೂಡ ಎಷ್ಟೊಂದು ಜನ BJPಯ ನಾಯಕರುಗಳು, BJP ಇರ್ಬೋದು, ಕಾಂಗ್ರೆಸ್, JDS ಇರಬಹುದು, ಕ್ಷೇತ್ರವನ್ನು ಅರೇ ನಾಯಕರೇ, ಕ್ಷೇತ್ರದ ಟಾರ್ಗೆಟ್ ಪಕ್ಕಕ್ಕಿಡಿ. ಅಲ್ಲಿ ಸತ್ತಂತಹ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳ ಪ್ರಾಣಕ್ಕೆ ಆದಂತಹ ದೌರ್ಜನ್ಯ, ಅವರ ಸಾವುಗಳಿಗೆ ಆದಂತಹ ಅನ್ಯಾಯ, ಅದಕ್ಕೆ ನ್ಯಾಯ ಕೊಡಿಸಿ. ಆ ನ್ಯಾಯ ಇಲ್ಲಪ್ಪ ಅವರೇನೋ ಹುಲಿ ಬಂದು ತಿಂತು ಅಥವಾ ಕಾಡು ಹಂದಿ ಅಲ್ಲೇ ಮಾಡಿ ಸತ್ತೋದ್ರು ಅಂತ ಒಂದು ರಿಪೋರ್ಟ್ ಬಂದರೆ ಎಲ್ಲರೂ ಒಪ್ಕೋತಾರೆ, ಬಿಡಪ್ಪ ಅವರೇನೋ ಸತ್ತಿದ್ದಾನೆ, ಅಸಹಜ ಸಾವಾಯಿತು, ಕೊಲೆ ಆದರು, ಆದರೆ ಕೊಲೆಗಾರರೇ ಗೊತ್ತಿಲ್ಲ ಅನ್ನೋದಾದರೆ ಏನಾಗ್ತಿದೆ? ನಮ್ಮ ಹಿಂದೂ ಹೆಣ್ಣು ಮಕ್ಕಳ ವಿಚಾರವಾಗಿ ನೀವು ಮಾತಾಡೋದು ತಪ್ಪ? ಟಾರ್ಗೆಟ್ ಇಲ್ಲಿ ಆಗ್ತಿರುವಂಥದ್ದು ಮತ್ತು ತುಂಬ ಸೂಕ್ಷ್ಮವಾಗಿ ನೋಡಿ. ಟಾರ್ಗೆಟ್ ಅಂತಿರೋ ಮಂದಿ ಫಸ್ಟು ಮಾಡಬೇಕಾಗಿರುವಂಥದ್ದು ತನಿಖೆ ಮುಗಿಲಿ, ತನಿಖೆ ಮುಗಿದ ಮೇಲೆ ರಿಪೋರ್ಟ್ ಬರಲಿ, ಬಂದ ಮೇಲೆ ತಪ್ಪಿತಸ್ಥರು ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಬೇಕೇ ವಿನಃ ಟಾರ್ಗೆಟ್ ಅನ್ನುವಂಥದ್ದು ಏನರ್ಥ? ಅಂದರೆ ಇವರ ಮನಸ್ಥಿತಿ ಇಷ್ಟೇ ಇರಬಹುದು. ಒಂದಷ್ಟು ಜನರನ್ನು ಉಳಿಸ್ಲಿಕ್ಕೆ ಎಲ್ಲರೂ ಅದೇ ಮಾತಾಡ್ತಿದ್ದಾರೆ, ಒಂದಷ್ಟು ಜನರನ್ನು ಕಾಪಾಡಲಿಕ್ಕೆ ಇವರು ಪಣ ತೊಟ್ಟಿದ್ದಾರೆ. ಮಧ್ಯವರ್ತಿಗಳ ರೀತಿಯಲ್ಲಿ, ಇನ್ನೂ ಕೆಳಗಿನ ಪದನೇ ಬಳಸಬಹುದು, ಬ್ರೋಕರ್ಗಳ ರೀತಿಯಲ್ಲಿ
ವರ್ತಿಸ್ತಿದ್ದಾರೆ, ವಾದ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಜನ ಕೂಡ ಅದನ್ನೇ ಹೇಳ್ತಿದ್ದಾರೆ, ನಾನು ಹೇಳ್ತಿಲ್ಲ. ಅಲ್ಲಿಗೆ ಒಬ್ಬ RSS ಪ್ರಮುಖರೊಬ್ಬರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಯೂಟ್ಯೂಬರ್ಸ್ ತಪ್ಪಿಲ್ಲ, ಆ ಕ್ಷೇತ್ರದ ಬಗ್ಗೆ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಆ ನಂತರದಲ್ಲಿ ಯಾರೋ ಒಬ್ಬರು ಶಿವನನ್ನು ಗುತ್ತಿಗೆ ಪಡೆದಿಲ್ಲ, ಅವರ ಕಟ್ಟಿ ಹಾಕ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ನಂತರದಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರ, ಹಿಂದೂಗಳ ಸುಪರ್ದಿಯಲ್ಲೇ ಇರುವಂಥದ್ದು ಉತ್ತಮ ಅನ್ನೋದನ್ನು ಏನು ಹೇಳ್ತಿದ್ದಾರೆ BLR ಪೋಸ್ಟಲ್ಲಿ ದಾಖಲಾಗಿರೋ ಪ್ರಕಾರ, ಅದು ಸರಿಯಾದ ಕ್ರಮ ಅನಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.